ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಲ್ಲದ ಕವಡೆ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಈಗ ಒಂದು ಬೌಲ್ ತಗೊಂಡಿದ್ದೀನಿ. ಇದಕ್ಕೆ 1-2 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ. ನಿಮ್ಗೆ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಮಾಡ್ಕೋಬೋದು, ಕಡಿಮೆ ಅಂದರೆ ಕಡಿಮೆ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ 1-2 ಕಪ್ ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ ಹಾಕ್ಕೊಳ್ರಿ, 1-2 ಚಿಟಿಕೆ ಅಷ್ಟೇ ಹಾಕ್ಕೊಳ್ರಿ ಉಪ್ಪು, ಹೆಚ್ಚಿಗೆನೂ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಮತ್ತು 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಇಲ್ಲಿ ಗೋಧಿ ಹಿಟ್ಟಿನಿಂದ ಯಾವ ಥರ ಮಾಡೋದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟಕ್ಕೆ ಮುಂಚೆ ಮೈದಾ ಹಿಟ್ಟಿನಿಂದನೂ ಮಾಡಿರೋದು ಹಾಕಿದ್ದೀನಿ ರೆಸಿಪಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟನ್ನು ಅದ್ರ ಥರನೇ ಕಲಿಸ್ಕೋಬೇಕು ಸ್ನೇಹಿತರೆ. ಚಪಾತಿಗೆ ಯಾವ ಥರ ಕಲಿಸ್ಕೊಳ್ತೀವಿ ಹಾಗೆ ನೀವು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಥರ ಆಗಿದೆ. ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನ್ಲಿಕ್ಕೆ ಬಿಟ್ಬಿಡೋಣ, ಒಂದು 10 ನಿಮಿಷ. ಮೇಲೆ ಪ್ಲೇಟ್ ಮುಚ್ಚಿಟ್ಕೋಣ ಸ್ನೇಹಿತರೆ. ಪ್ಲೇಟ್ ಆದರೂ ಮುಚ್ಚ್ರಿ ಅಥವಾ ಒಂದು ಕಾಟನ್ ಕ್ಲಾತ್ ಆದ್ರೂ ಮುಚ್ಚಿಟ್ಕೋಬೋದು ನೀವು. ಒಂದು 10 ನಿಮಿಷ ಆಗಲಿ. ಒಂದು 10 ನಿಮಿಷ ಆದ ನಂತರ ಓಪನ್ ಮಾಡ್ತೀನಿ ಸ್ನೇಹಿತರೆ. ನೀವು ಒಂದು ಅರ್ಧ ಗಂಟೆನೂ ನೆನೆಸ್ಕೋಬೋದು. ನೆಂದಷ್ಟು ಚೆನ್ನಾಗಿ ಇರುತ್ತೆ ಸ್ನೇಹಿತರೆ, ಸಾಫ್ಟಾಗಿ. ಈಗ ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ತಗೋಬೇಕು ಸ್ನೇಹಿತರೆ. ಗೋಲಿಗಳ ಸೈಜ್ ಗೋಲಿ ಎಷ್ಟಿರುತ್ತೆ ಸಣ್ಣ ಸಣ್ಣದಾಗಿ ಹಿಟ್ಟು ತಗೊಂಡು ಕೈಲಿಂದ ಚೆನ್ನಾಗಿ ರೋಲ್ ಮಾಡ್ಕೋಬೇಕು ರೌಂಡಾಗಿ. ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಸೈಜ್ ಸ್ನೇಹಿತರೆ. ಜಾಸ್ತಿ ದಪ್ಪ ಮಾಡ್ಕೊಂಡ್ರಂತೂ ಚೆನ್ನಾಗಿ ಬರೋದಿಲ್ಲ ಶೇಪ್ ಇದು. ಸಣ್ಣ ಸಣ್ಣದಾಗಿ ಈ ಥರ ಉಂಡೆಗಳು ಮಾಡಿ ಇಟ್ಕೊಳ್ರಿ ಎಲ್ಲ ಹಿಟ್ಟನ್ನು. ಎಲ್ಲ ಇದೇ ಥರ ಮಾಡ್ಕೋಬೇಕು ಸ್ನೇಹಿತರೆ. ಇವಾಗ ನಾವು ಎಣ್ಣೆನಲ್ಲಿ ಏನಾದರೂ ಕರೆದಾಗ ಜಾಲಿಲಿಂದ ತೆಗಿತೀವಲ್ಲ ಸ್ನೇಹಿತರೆ, ಆ ಸ್ಪೂನ್ ತೊಗೊಂಡಿದ್ದೀನಿ ನಾನು. ಈ ಸ್ಪೂನ್ಲಿಂದನೂ ನಾವು ಡಿಸೈನ್ ಮಾಡ್ಕೋಬೋದು. ಯಾಕಂದರೆ ಇದು ಕವಡೆ ಥರನೇ ಇರುತ್ತೆ ಸ್ನೇಹಿತರೆ, ಈ ಶೇಪ್ ಡಿಸೈನ್. ಹಾಗಾಗಿ ಇದು ಕವಡೆ ಥರ ಅಂದ್ಕೊಂಡು ಕವಡೆ ಸ್ವೀಟೇ ಅಂದ್ಕೊಳ್ತೀವಿ. ಯಾಕಂದರೆ ಇದು ಶೇಪ್ನೂ ಹಾಗೆ ಬರುತ್ತೆ. ನೀವು ಕವಡೆ ಸ್ವೀಟ್ನೂ ಅನ್ಕೋಬೋದು ಅಥವಾ ಖರ್ಜೂರ ಥರನೂ ಕಾಣಿಸ್ತದೆ. ಖರ್ಜೂರ ಏನಾದರೂ ಅನ್ಕೋಬೋದು. ಮಕ್ಕಳಂತೂ ಭಾಳ ಇಷ್ಟಪಡ್ತಾರೆ. ಇದು ಬೆಲ್ಲದ ಕವಡೆನೇ ಅಂತ ಸ್ನೇಹಿತರೆ. ಎಲ್ಲ ಇದೇ ಥರ ಮಾಡಿ ಇಟ್ಕೊಳ್ಳೋಣ ಸ್ನೇಹಿತರೆ. ಹಾಗೆ ನೀವು ಹಿಟ್ಟು ಕಲಿಸ್ಕೋವಾಗ ವಿಡಿಯೋ ಸ್ಕಿಪ್ ಆಯಿತು. 1 ಸ್ಪೂನ್ ಚಿರೋಟಿ ರವೆ ಅಥವಾ 1 ಸ್ಪೂನ್ ಅಕ್ಕಿ ಹಿಟ್ಟು ನೀವು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋವಾಗ ಅದು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಸ್ನೇಹಿತರೆ. ಹಾಗೇನೂ ಕಲಿಸ್ಕೋಬೋದು. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂದರೆ ಇದ್ದರೆ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಚಿರೋಟಿ ರವೆ ಅಥವಾ ಅಕ್ಕಿ ಹಿಟ್ಟು. ಈಗ ಎಲ್ಲ ಇದೇ ಥರ ಮಾಡೋಣ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಎಷ್ಟು ಸುಲಭವಾಗಿ ನಾವು ಈ ಥರ ಪ್ರೆಸ್ ಮಾಡಿ ಈ ಥರ ಮನೇಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಜಾಲಿ ಚೌಟ ಅನ್ನೋದು. ಈಗ ಎಲ್ಲರ ಕಡೆ ಸಿಗುತ್ತೆ. ಈ ಥರ ನಾವು ಡಿಸೈನ್ ಮಾಡ್ಕೋಬೋದು ಸ್ನೇಹಿತರೆ. ಸಣ್ಣ ಸಣ್ಣ ಉಂಡೆಗಳು ಮತ್ತು ಜಾಸ್ತಿ ಮಾಡ್ಕೊಂಡ್ರೂ ಅಷ್ಟು ಶೇಪ್ ಚೆನ್ನಾಗಿ ಬರೋದಿಲ್ಲ, ದಪ್ಪ ದಪ್ಪನೂ ಇರಬಾರ್ದು. ಈಗ ನಾನೆಲ್ಲ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಗೋಧಿ ಹಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಾವು ಗೋಧಿ ಹಿಟ್ಟಿನಿಂದನೂ ಈ ಥರ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಎಲ್ಲ ಇದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಎಣ್ಣೆ ಕಾಸ್ಲಿಕ್ಕೆ ಇಟ್ಟಿದ್ದು ಸ್ನೇಹಿತರೆ. ಎಣ್ಣೆ ಕಾದಿದೆ. ಇದರಲ್ಲಿ ನಾವು ಒಂದೊಂದು ಬಿಟ್ಕೊಳ್ಳೋಕೆ ಆಗೋದಿಲ್ಲಲ್ಲ. ಈ ಥರ ಅದೇ ಸ್ಪೂನಲ್ಲಿ ನಾವು ಯಾವ ಸ್ಪೂನಿಂದ ಡಿಸೈನ್ ಮಾಡಿದ್ವೋ ಅದರಲ್ಲೇ ಎಲ್ಲ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಂಡು ನಿಧಾನವಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ರಿ. ಯಾಕಂದರೆ ಒಂದೊಂದು ಹಾಕುವಾಗ ಎಣ್ಣೆ ಚಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಥರ ಒಂದೇ ಸತಿ ಸ್ಪೂನ್ಲೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊಳ್ರಿ ಸ್ನೇಹಿತರೆ. ಈಗ ಎಣ್ಣೆ ಕಾದ ನಂತರ ಸಣ್ಣ ಉರಿ ಇಟ್ಕೊಳ್ರಿ. ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆನೆಯುತ್ತೆ ಸ್ನೇಹಿತರೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಚೆನ್ನಾಗಿ ಆಗಬೇಕು. ಚೆನ್ನಾಗಿ ಕ್ರಿಸ್ಪಿ ಥರ ಆಗಿದಾವೆ ಸ್ನೇಹಿತರೆ. ಇಷ್ಟು ಗೋಲ್ಡನ್ ಕಲರ್ ಬರೋವರೆಗೆ ಉರಿ ಸಣ್ಣದು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಅವಾಗ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ. ಈಗ ಒಂದು ಪ್ಲೇಟ್ಗೆ ಹಾಕೋಣ. ಎಲ್ಲ ಇದೇ ಥರ ಮಾಡಿ ಇಟ್ಕೋಣ. ನಾವು ಎಣ್ಣೆಲಿ ಕರೆದ ನಂತರ ಫ್ರೈ ಆದ ನಂತರ ಈ ಥರ ಕ್ರಿಸ್ಪಿಯಾಗಿ ಆಗಿರುತ್ತೆ ಸ್ನೇಹಿತರೆ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲದ ಪಾಕ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ರೆಡಿ ಮಾಡ್ಕೊಳ್ಳೋಣ.
ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಸ್ನೇಹಿತರೆ. ಈಗ ಪಾಕ ಮಾಡ್ಕೋಬೇಕು. ಇಲ್ಲಿ 2 ಕಪ್ ಹಿಟ್ಟು ಹಾಕ್ಕೊಂಡಿದ್ದೆನಲ್ಲ ಸ್ನೇಹಿತರೆ, ಹಂಗಾಗಿ ನಾನು 1.5 ಕಪ್ ಸ್ವಲ್ಪ ಹೆಚ್ಚಿಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ. 1 ಕಪ್ ಹಿಟ್ಟಿಗೆ 1/4 ಕಪ್ ಅಷ್ಟು ಬೆಲ್ಲ ಹಾಕ್ಕೊಳ್ರಿ. ಈಗ ಬೆಲ್ಲ ಎಲ್ಲ ಕರಗಿದೆ ಸ್ನೇಹಿತರೆ, ಬೆಲ್ಲ ಮುಳುಗುವಷ್ಟು ಹಾಕ್ಕೊಂಡಿದ್ದೆ ನಾನು. ಇದನ್ನು ಒಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ಳೋಣ, ಯಾಕಂದರೆ ಕಸ ಕಡ್ಡಿ ಇರುತ್ತಲ್ಲ, ಹಾಗಾಗಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಡಸ್ಟ್ ಎಲ್ಲ ಬರುತ್ತೆ ಸ್ನೇಹಿತರೆ ಫಿಲ್ಟರ್ ಮಾಡೋದ್ರಿಂದ. ಈಗ ಮತ್ತೆ ಅದನ್ನೇ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನಾನು ಮತ್ತೆ ತೊಳೆದು ಇಟ್ಕೊಂಡಿದ್ದೀನಿ ಕಡಾಯಿದು. ಇದು ಚೆನ್ನಾಗಿ ಅಂಟು ಪಾಕ ಬರೋವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು. ಈ ಚೆನ್ನಾಗಿ ಕುದೀತಾ ಇದೆ ಸ್ನೇಹಿತರೆ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಪಾಕ ಚೆಕ್ ಮಾಡ್ಕೊಳ್ಳೋಣ ನಾವು. ಪ್ಲೇಟ್ನಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನಾನು. ಈಗ ನೀರಿನಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ, ಎಲ್ಲೇ ಅರ್ಧಾಡ್ತಾ ಇಲ್ಲ. ಪ್ಲೇಟ್ನಲ್ಲಿ ಹಾಕಿದ ಕೂಡಲೇ ಹಂಗೆ ಕರೆಕ್ಟಾಗಿ ಕೂತ್ಕೊಂಡಿದೆ. ಈ ಥರ ಕರೆಕ್ಟ್ ಪಾಕ ಸ್ನೇಹಿತರೆ, ಈ ಥರ ಬಂದಿರಬೇಕು. ನಾವು ನೀರಿನಲ್ಲಿ ಹಾಕಿದ ಕೂಡಲೇ ಪ್ಲೇಟ್ಗೆ ಹಾಗೆ ಹತ್ಕೊಂಡು ಕೂತ್ಕೊಂಡಿದೆ. ಸೇಮ್ ಇಷ್ಟು ಬಂದರೆ ಸಾಕು. ಈಗ ಇದಕ್ಕೆ ಒಂದೆರಡು ಏಲಕ್ಕಿ ಜಜ್ಜಿರೋದು ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಸ್ಟವ್ ಬಂದ್ ಮಾಡ್ಕೊಂಬಿಡೋಣ. ರೆಡಿ ಆಗಿದೆ. ಈಗ ನಾವು ಮುಂಚೆ ಮಾಡಿ ಇಟ್ಕೊಂಡಿದ್ವಲ್ಲ ಕವಡೆನ, ಇದನ್ನು ಸೇರಿಸ್ಕೊಂಬಿಡೋಣ ಇದರಲ್ಲಿ. ಗೋಧಿ ಹಿಟ್ಟಿನಿಂದ ಮಾಡಿರೋವಂಥದ್ದು. ಈಗ ಪಾಕ ಭಾಳ ಗಟ್ಟಿ ಆಗುತ್ತಲ್ಲ ಸ್ನೇಹಿತರೆ, ಫಾಸ್ಟಾಗಿ ಫಾಸ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಚೆನ್ನಾಗಿ ಪಾಕ ಎಲ್ಲ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಕೋಬೇಕಾಗುತ್ತೆ. ಈಗ ನಾನು ಸ್ಟವ್ ಬಂದ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಬಂದ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಬಂದಿದೆ ಸ್ನೇಹಿತರೆ. ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕೋಣ. ಎಕ್ಸ್ಟ್ರಾ ಪಾಕ ಇರೋದು ಎಕ್ಸ್ಟ್ರಾ ಬಿಟ್ಕೊಳ್ಳುತ್ತೆ ಕಡಾಯಿನಲ್ಲಿ, ಅದನ್ನು ಯಾವುದಕ್ಕಾದ್ರೂ ನಾವು ಯೂಸ್ ಮಾಡ್ಕೋಬೋದು, ಟೀಗೆ ಯಾವುದಕ್ಕಾದ್ರೂ. ಒಂದು ಪ್ಲೇಟ್ಗೆ ಅಗಲವಾಗಿ ಹಾಕ್ಕೊಳ್ರಿ, ಒಂದಕ್ಕೊಂದು ಹತ್ಕೊಳ್ದಿರಾ. ಈ ಥರ ನಾನು ಹಾಕ್ಕೊಳ್ತಿದ್ದೇನಲ್ಲ ಸ್ನೇಹಿತರೆ, ಇದೇ ಥರ ಚೆನ್ನಾಗಿ ಬಿಡಿಸಿ ಹಾಕ್ಕೋಬೇಕು, ಅಗಲವಾಗಿ ಹಾಕ್ಕೊಳ್ರಿ. ನಾನೆಲ್ಲ ಇದೇ ಥರ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ಅಂಟು ಜಾಸ್ತಿ ಹಾರ್ಲಿಕ್ಕೆ ಬಿಡಬಾರ್ದು ಸ್ನೇಹಿತರೆ. ಕಡಾಯಿನಲ್ಲಿ ಸ್ವಲ್ಪ ಇರುವಾಗನೇ ನೀವು ತೆಗೆದು ಪ್ಲೇಟ್ಗೆ ಹಾಕ್ಕೊಂಬಿಟ್ರೆ ಎಕ್ಸ್ಟ್ರಾ ಪಾಕ ಇರೋದು ಕಡಾಯಿನಲ್ಲಿ ಇರಲಿ. ಗಟ್ಟಿಗೆ ಆಗೋರಿಗೆ ಅಂದರೆ ಫುಲ್ ಜಿಗಿಟಾಗುತ್ತೆ, ನಾವು ಕೈಲಿಂದ ಬಿಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ, ಬಿಡಿಯಾಗಿ ಬರೋದಿಲ್ಲ. ಹಾಗಾಗಿ ಪಾಕ ಒಂದಕ್ಕೊಂದು ಗಟ್ಟಿ ಹತ್ಕೊಳ್ಳೋದ್ರೊಳಗೆ ನಾವು ಕಡಾಯಿಲಿಂದ ತೆಗೆದು ಸ್ಪೂನ್ಲಿಂದ ಪ್ಲೇಟ್ಗೆ ಹಾಕ್ಕೊಂಡು ಹಾರ್ಲಿಕ್ಕೆ ಇಡಬೇಕು ಸ್ನೇಹಿತರೆ. ಒಂದು 2 ಗಂಟೆಗಳ ಕಾಲ ಆರಬೇಕು ಚೆನ್ನಾಗಿ. ತಣ್ಣಗಾದ ನಂತರ ಈ ಥರ ಡ್ರೈ ಆಗಿರುತ್ತೆ ಸ್ನೇಹಿತರೆ. ಒಂದು 2-3 ತಾಸು ಹಾರಿದ ನಂತರ ಡ್ರೈ ಆದರೆ ಒಂದು ಬಾಟ್ಲಿಗೆ ಹಾಕಿ ಇಟ್ಕೋಬೋದು. ನೀವು ಯಾವುದಾದ್ರೂ ಪ್ಲಾಸ್ಟಿಕ್ ಬಾಟ್ಲು ಡಬ್ಬಿಗೆ ಹಾಕಿ ಇಟ್ಕೋಬೋದು. ಈಗ ನಾನೊಂದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ಫುಲ್ ಕ್ರಿಸ್ಪಿಯಾಗಿರುತ್ತೆ ಸ್ನೇಹಿತರೆ. ಮಕ್ಕಳು ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ ಇದು. ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಸ್ನೇಹಿತರೆ ಈ ರೆಸಿಪಿ. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತೇಳಿ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಸ್ನೇಹಿತರೆ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೀವೆಲ್ಲರೂ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.